ಶಿರಸಿಯ ಅಂಧ ವಿದ್ಯಾರ್ಥಿನಿಗೆ ಕಡೆಗೂ ಎಸ್ಎಸ್ಎಲ್ಸಿ ಬೋರ್ಡ್ ಗುಡ್ ನ್ಯೂಸ್ ಕೊಟ್ಟಿದೆ. ಬೋರ್ಡ್ನ ಎಡವಟ್ಟಿನಿಂದಾಗಿ ಫೇಲ್ ಅಂತ ಹೇಳಿ ಫಲಿತಾಂಶದಲ್ಲಿ ತಿಳಿಸಲಾಗಿತ್ತು. ಇದೀಗ ರಿಪಬ್ಲಿಕ್ ಕನ್ನಡದಲ್ಲಿ ವರದಿ ಪ್ರಸಾರವಾದ ನಂತರದಲ್ಲಿ ಎಡವಟ್ಟನ್ನು ಸರಿ ಮಾಡಿಕೊಂಡಿದೆ ಪರೀಕ್ಷಾ ಮಂಡಳಿ. ಸಮಾಜ ವಿಜ್ಞಾನದಲ್ಲಿ ಪರೀಕ್ಷೆಗೇನೆ ಗೈರು ಅಂತ ಹೇಳಿ ಉಲ್ಲೇಖ ಮಾಡಲಾಗಿತ್ತು ರಿಸಲ್ಟ್ನಲ್ಲಿ. ಆದರೆ ಇದೀಗ 97 ಅಂಕವನ್ನು ನೀಡಿದೆ ಪರೀಕ್ಷಾ ಮಂಡಳಿಗೆ. ಆ ಮೂಲಕ 625ಕ್ಕೆ 603 ಅಂಕವನ್ನು ಗಳಿಸಿ ಉತ್ತೀರ್ಣರಾಗಿದ್ದಾರೆ ವಿದ್ಯಾರ್ಥಿನಿ ಲೀಸಾ. ಶಿರಸಿಯ ಅಂಧ ವಿದ್ಯಾರ್ಥಿನಿಗೆ ಕಡೆಗೂ ಗುಡ್ ನ್ಯೂಸ್ ಲಭ್ಯವಾಗಿದೆ. आगे भी अच्छा करना बेटा. हाँ हाँ कर जरा चल तू कर. बिस्मिल्लाह खा चापू लड्डू ले पंजरी के लड्डू पूरा ले आगे भी अच्छा करना बेटा. हाँ हाँ कर जरा चल तू कर. ನಿನ್ನೆ SSLC 2025-26ನೇ ಸಾಲಿನ ಫಲಿತಾಂಶ ಪ್ರಕಟವಾಗಿತ್ತು. ನನ್ನ ರಿಸಲ್ಟ್ ಫೇಲ್ ಅಂತ ತೋರಿಸ್ತಾ ಇತ್ತು. ಆವಾಗ ನಾನು ತುಂಬ ಗೊಂದಲಕ್ಕೆ ಒಳಗಾಗಿದ್ದೆ. ನಾನು 6 ಸಬ್ಜೆಕ್ಟಿಗೆ ಅಟೆಂಡ್ ಆಗಿದ್ರೂ ಕೂಡ ಸೋಷಿಯಲ್ ಸೈನ್ಸ್ ಎಕ್ಸಾಮ್ನಲ್ಲಿ ನನಗೆ ಆಬ್ಸೆಂಟ್ ಅಂತ ತೋರಿಸ್ತಾ ಇತ್ತು. ಹಾಗಾಗಿ ನನ್ನ ರಿಸಲ್ಟ್ ಫೇಲ್ ಅಂತ ತೋರಿಸ್ತಾ ಇದ್ದು. ಆವಾಗ ನಮಗೆ ಏನು ಮಾಡಬೇಕು ಅಂತ ಅರ್ಥ ಆಗಲಿಲ್ಲ. ನಾನು ಮತ್ತು ನನ್ನ ತಂದೆಯವರು ಮತ್ತು ನಮ್ಮ ಶಾಲೆ ಶಿಕ್ಷಕರು ಎಲ್ಲ ಸೇರಿ ನಮ್ಮ ಮಾಧ್ಯಮಗಳಿಗೆ ಮತ್ತು ನಮ್ಮ ಶಾಸಕರಿಗೆ ಎಲ್ಲ ಸಂಪರ್ಕ ಮಾಡಿ ಒಂದೇ ದಿನದಲ್ಲಿ ನನ್ನ ರಿಸಲ್ಟನ್ನು ಕ್ಲಿಯರ್ ಆಗಿದೆ. ನನ್ನ ರಿಸಲ್ಟ್ ಕ್ಲಿಯರ್ ಆಗಿ ಬಂದಿದೆ. ಈಗ ಒಂದೇ ದಿನದಲ್ಲಿ ಪಾಸ್ ಅಂತ ಬಂದಿದೆ. ಅದಕ್ಕೆ ಕಾರಣ ಈಗ ನಾನು ತುಂಬ ಖುಷಿಯಲ್ಲಿ ಇದ್ದೇನೆ. ಫಸ್ಟ್ ಶಿಕ್ಷಣ ಸಚಿವರು ನಮ್ಮ ಮಧು ಬಂಗಾರಪ್ಪ ಸರ್ ಅವರು ಮತ್ತು ನಮ್ಮ ಶಾಸಕರಾದಂತಹ ಭೀಮಣ್ಣ ನಾಯಕ್ ಸರ್ ಅವರಿಗೂ ಕೂಡ ನಾನು ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಅವರ ಪ್ರಯತ್ನ. ಶಿರಸಿಯ ಅಂಧ ವಿದ್ಯಾರ್ಥಿನಿಗೆ ಕಡೆಗೂ SSLC ಬೋರ್ಡ್ ಗುಡ್ ನ್ಯೂಸ್ ಕೊಟ್ಟಿದೆ. ಬೋರ್ಡ್ನ ಎಡವಟ್ಟಿನಿಂದಾಗಿ ಫೇಲ್ ಅಂತ ಹೇಳಿ ಫಲಿತಾಂಶದಲ್ಲಿ ತಿಳಿಸಲಾಗಿತ್ತು. ಇದೀಗ ರಿಪಬ್ಲಿಕ್ ಕನ್ನಡದಲ್ಲಿ ವರದಿ ಪ್ರಸಾರವಾದ ನಂತರದಲ್ಲಿ ಎಡವಟ್ಟನ್ನು ಸರಿ ಮಾಡಿಕೊಂಡಿದೆ ಪರೀಕ್ಷಾ ಮಂಡಳಿ. ಸಮಾಜ ವಿಜ್ಞಾನದಲ್ಲಿ ಪರೀಕ್ಷೆಗೇನೆ ಗೈರು ಅಂತ ಹೇಳಿ ಉಲ್ಲೇಖ ಮಾಡಲಾಗಿತ್ತು ರಿಸಲ್ಟ್ನಲ್ಲಿ. ಆದರೆ ಇದೀಗ 97 ಅಂಕವನ್ನು ನೀಡಿದೆ ಪರೀಕ್ಷಾ ಮಂಡಳಿಗೆ. ಆ ಮೂಲಕ 625ಕ್ಕೆ 603 ಅಂಕವನ್ನು ಗಳಿಸಿ ಉತ್ತೀರ್ಣರಾಗಿದ್ದಾರೆ ವಿದ್ಯಾರ್ಥಿನಿ ಲೀಸಾ. ಶಿರಸಿಯ ಅಂಧ ವಿದ್ಯಾರ್ಥಿನಿಗೆ ಕಡೆಗೂ ಗುಡ್ ನ್ಯೂಸ್ ಲಭ್ಯವಾಗಿದೆ. आगे भी अच्छा करना बेटा. हाँ हाँ कर जरा चल तू कर. बिस्मिल्लाह खा चापू लड्डू ले पंजरी के लड्डू पूरा ले आगे भी अच्छा करना बेटा. हाँ हाँ कर जरा चल तू कर. ನಿನ್ನೆ SSLC 2025-26ನೇ ಸಾಲಿನ ಫಲಿತಾಂಶ ಪ್ರಕಟವಾಗಿತ್ತು. ನನ್ನ ರಿಸಲ್ಟ್ ಫೇಲ್ ಅಂತ ತೋರಿಸ್ತಾ ಇತ್ತು. ಆವಾಗ ನಾನು ತುಂಬ ಗೊಂದಲಕ್ಕೆ ಒಳಗಾಗಿದ್ದೆ. ನಾನು 6 ಸಬ್ಜೆಕ್ಟಿಗೆ ಅಟೆಂಡ್ ಆಗಿದ್ರೂ ಕೂಡ ಸೋಷಿಯಲ್ ಸೈನ್ಸ್ ಎಕ್ಸಾಮ್ನಲ್ಲಿ ನನಗೆ ಆಬ್ಸೆಂಟ್ ಅಂತ ತೋರಿಸ್ತಾ ಇತ್ತು. ಹಾಗಾಗಿ ನನ್ನ ರಿಸಲ್ಟ್ ಫೇಲ್ ಅಂತ ತೋರಿಸ್ತಾ ಇದ್ದು. ಆವಾಗ ನಮಗೆ ಏನು ಮಾಡಬೇಕು ಅಂತ ಅರ್ಥ ಆಗಲಿಲ್ಲ. ನಾನು ಮತ್ತು ನನ್ನ ತಂದೆಯವರು ಮತ್ತು ನಮ್ಮ ಶಾಲೆ ಶಿಕ್ಷಕರು ಎಲ್ಲ ಸೇರಿ ನಮ್ಮ ಮಾಧ್ಯಮಗಳಿಗೆ ಮತ್ತು ನಮ್ಮ ಶಾಸಕರಿಗೆ ಎಲ್ಲ ಸಂಪರ್ಕ ಮಾಡಿ ಒಂದೇ ದಿನದಲ್ಲಿ ನನ್ನ ರಿಸಲ್ಟನ್ನು ಕ್ಲಿಯರ್ ಆಗಿದೆ. ನನ್ನ ರಿಸಲ್ಟ್ ಕ್ಲಿಯರ್ ಆಗಿ ಬಂದಿದೆ. ಈಗ ಒಂದೇ ದಿನದಲ್ಲಿ ಪಾಸ್ ಅಂತ ಬಂದಿದೆ. ಅದಕ್ಕೆ ಕಾರಣ ಈಗ ನಾನು ತುಂಬ ಖುಷಿಯಲ್ಲಿ ಇದ್ದೇನೆ. ಫಸ್ಟ್ ಶಿಕ್ಷಣ ಸಚಿವರು ನಮ್ಮ ಮಧು ಬಂಗಾರಪ್ಪ ಸರ್ ಅವರು ಮತ್ತು ನಮ್ಮ ಶಾಸಕರಾದಂತಹ ಭೀಮಣ್ಣ ನಾಯಕ್ ಸರ್ ಅವರಿಗೂ ಕೂಡ ನಾನು ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಅವರ ಪ್ರಯತ್ನ. ಶಿರಸಿಯ ಅಂಧ ವಿದ್ಯಾರ್ಥಿನಿಗೆ ಕಡೆಗೂ SSLC ಬೋರ್ಡ್ ಗುಡ್ ನ್ಯೂಸ್ ಕೊಟ್ಟಿದೆ. ಬೋರ್ಡ್ನ ಎಡವಟ್ಟಿನಿಂದಾಗಿ ಫೇಲ್ ಅಂತ ಹೇಳಿ ಫಲಿತಾಂಶದಲ್ಲಿ ತಿಳಿಸಲಾಗಿತ್ತು. ಇದೀಗ ರಿಪಬ್ಲಿಕ್ ಕನ್ನಡದಲ್ಲಿ ವರದಿ ಪ್ರಸಾರವಾದ ನಂತರದಲ್ಲಿ ಎಡವಟ್ಟನ್ನು ಸರಿ ಮಾಡಿಕೊಂಡಿದೆ ಪರೀಕ್ಷಾ ಮಂಡಳಿ. ಸಮಾಜ ವಿಜ್ಞಾನದಲ್ಲಿ ಪರೀಕ್ಷೆಗೇನೆ ಗೈರು ಅಂತ ಹೇಳಿ ಉಲ್ಲೇಖ ಮಾಡಲಾಗಿತ್ತು ರಿಸಲ್ಟ್ನಲ್ಲಿ. ಆದರೆ ಇದೀಗ 97 ಅಂಕವನ್ನು ನೀಡಿದೆ ಪರೀಕ್ಷಾ ಮಂಡಳಿಗೆ. ಆ ಮೂಲಕ 625ಕ್ಕೆ 603 ಅಂಕವನ್ನು ಗಳಿಸಿ ಉತ್ತೀರ್ಣರಾಗಿದ್ದಾರೆ ವಿದ್ಯಾರ್ಥಿನಿ ಲೀಸಾ. ಶಿರಸಿಯ ಅಂಧ ವಿದ್ಯಾರ್ಥಿನಿಗೆ ಕಡೆಗೂ ಗುಡ್ ನ್ಯೂಸ್ ಲಭ್ಯವಾಗಿದೆ. आगे भी अच्छा करना बेटा. हाँ हाँ कर जरा चल तू कर. बिस्मिल्लाह खा चापू लड्डू ले पंजरी के लड्डू पूरा ले आगे भी अच्छा करना बेटा. हाँ हाँ कर जरा चल तू कर. ನಿನ್ನೆ SSLC 2025-26ನೇ ಸಾಲಿನ
ಫಲಿತಾಂಶ ಪ್ರಕಟವಾಗಿತ್ತು. ನನ್ನ ರಿಸಲ್ಟ್ ಫೇಲ್ ಅಂತ ತೋರಿಸ್ತಾ ಇತ್ತು. ಆವಾಗ ನಾನು ತುಂಬ ಗೊಂದಲಕ್ಕೆ ಒಳಗಾಗಿದ್ದೆ. ನಾನು 6 ಸಬ್ಜೆಕ್ಟಿಗೆ ಅಟೆಂಡ್ ಆಗಿದ್ರೂ ಕೂಡ ಸೋಷಿಯಲ್ ಸೈನ್ಸ್ ಎಕ್ಸಾಮ್ನಲ್ಲಿ ನನಗೆ ಆಬ್ಸೆಂಟ್ ಅಂತ ತೋರಿಸ್ತಾ ಇತ್ತು. ಹಾಗಾಗಿ ನನ್ನ ರಿಸಲ್ಟ್ ಫೇಲ್ ಅಂತ ತೋರಿಸ್ತಾ ಇದ್ದು. ಆವಾಗ ನಮಗೆ ಏನು ಮಾಡಬೇಕು ಅಂತ ಅರ್ಥ ಆಗಲಿಲ್ಲ. ನಾನು ಮತ್ತು ನನ್ನ ತಂದೆಯವರು ಮತ್ತು ನಮ್ಮ ಶಾಲೆ ಶಿಕ್ಷಕರು ಎಲ್ಲ ಸೇರಿ ನಮ್ಮ ಮಾಧ್ಯಮಗಳಿಗೆ ಮತ್ತು ನಮ್ಮ ಶಾಸಕರಿಗೆ ಎಲ್ಲ ಸಂಪರ್ಕ ಮಾಡಿ ಒಂದೇ ದಿನದಲ್ಲಿ ನನ್ನ ರಿಸಲ್ಟನ್ನು ಕ್ಲಿಯರ್ ಆಗಿದೆ. ನನ್ನ ರಿಸಲ್ಟ್ ಕ್ಲಿಯರ್ ಆಗಿ ಬಂದಿದೆ. ಈಗ ಒಂದೇ ದಿನದಲ್ಲಿ ಪಾಸ್ ಅಂತ ಬಂದಿದೆ. ಅದಕ್ಕೆ ಕಾರಣ ಈಗ ನಾನು ತುಂಬ ಖುಷಿಯಲ್ಲಿ ಇದ್ದೇನೆ. ಫಸ್ಟ್ ಶಿಕ್ಷಣ ಸಚಿವರು ನಮ್ಮ ಮಧು ಬಂಗಾರಪ್ಪ ಸರ್ ಅವರು ಮತ್ತು ನಮ್ಮ ಶಾಸಕರಾದಂತಹ ಭೀಮಣ್ಣ ನಾಯಕ್ ಸರ್ ಅವರಿಗೂ ಕೂಡ ನಾನು ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಅವರ ಪ್ರಯತ್ನ ಶಿರಸಿಯ ಅಂಧ ವಿದ್ಯಾರ್ಥಿನಿಗೆ ಕಡೆಗೂ SSLC ಬೋರ್ಡ್ ಗುಡ್ ನ್ಯೂಸ್ ಕೊಟ್ಟಿದೆ. ಬೋರ್ಡ್ನ ಎಡವಟ್ಟಿನಿಂದಾಗಿ ಫೇಲ್ ಅಂತ ಹೇಳಿ ಫಲಿತಾಂಶದಲ್ಲಿ ತಿಳಿಸಲಾಗಿತ್ತು. ಇದೀಗ ರಿಪಬ್ಲಿಕ್ ಕನ್ನಡದಲ್ಲಿ ವರದಿ ಪ್ರಸಾರವಾದ ನಂತರದಲ್ಲಿ ಎಡವಟ್ಟನ್ನು ಸರಿ ಮಾಡಿಕೊಂಡಿದೆ ಪರೀಕ್ಷಾ ಮಂಡಳಿ. ಸಮಾಜ ವಿಜ್ಞಾನದಲ್ಲಿ ಪರೀಕ್ಷೆಗೇನೆ ಗೈರು ಅಂತ ಹೇಳಿ ಉಲ್ಲೇಖ ಮಾಡಲಾಗಿತ್ತು ರಿಸಲ್ಟ್ನಲ್ಲಿ. ಆದರೆ ಇದೀಗ 97 ಅಂಕವನ್ನು ನೀಡಿದೆ ಪರೀಕ್ಷಾ ಮಂಡಳಿಗೆ. ಆ ಮೂಲಕ 625ಕ್ಕೆ 603 ಅಂಕವನ್ನು ಗಳಿಸಿ ಉತ್ತೀರ್ಣರಾಗಿದ್ದಾರೆ ವಿದ್ಯಾರ್ಥಿನಿ ಲೀಸಾ. ಶಿರಸಿಯ ಅಂಧ ವಿದ್ಯಾರ್ಥಿನಿಗೆ ಕಡೆಗೂ ಗುಡ್ ನ್ಯೂಸ್ ಲಭ್ಯವಾಗಿದೆ. आगे भी अच्छा करना बेटा. हाँ हाँ कर जरा चल तू कर. ಬಿಸ್ಮಿಲ್ಲ. ಕಾಯಿ ಚಾಪು ಲಡ್ಡು पंजरी के लड्डू पूरा ले आगे भी अच्छा करना बेटा. हाँ हाँ कर जरा चल तू कर. ನಿನ್ನೆ SSLC 2025-26ನೇ ಸಾಲಿನ ಫಲಿತಾಂಶ ಪ್ರಕಟವಾಗಿತ್ತು. ನನ್ನ ರಿಸಲ್ಟ್ ಫೇಲ್ ಅಂತ ತೋರಿಸ್ತಾ ಇತ್ತು. ಆವಾಗ ನಾನು ತುಂಬ ಗೊಂದಲಕ್ಕೆ ಒಳಗಾಗಿದ್ದೆ. ನಾನು 6 ಸಬ್ಜೆಕ್ಟಿಗೆ ಅಟೆಂಡ್ ಆಗಿದ್ರೂ ಕೂಡ ಸೋಷಿಯಲ್ ಸೈನ್ಸ್ ಎಕ್ಸಾಮ್ನಲ್ಲಿ ನನಗೆ ಆಬ್ಸೆಂಟ್ ಅಂತ ತೋರಿಸ್ತಾ ಇತ್ತು. ಹಾಗಾಗಿ ನನ್ನ ರಿಸಲ್ಟ್ ಫೇಲ್ ಅಂತ ತೋರಿಸ್ತಾ ಇದ್ದು. ಆವಾಗ ನಮಗೆ ಏನು ಮಾಡಬೇಕು ಅಂತ ಅರ್ಥ ಆಗಲಿಲ್ಲ. ನಾನು ಮತ್ತು ನನ್ನ ತಂದೆಯವರು ಮತ್ತು ನಮ್ಮ ಶಾಲೆ ಶಿಕ್ಷಕರು ಎಲ್ಲ ಸೇರಿ ನಮ್ಮ ಮಾಧ್ಯಮಗಳಿಗೆ ಮತ್ತು ನಮ್ಮ ಶಾಸಕರಿಗೆ ಎಲ್ಲ ಸಂಪರ್ಕ ಮಾಡಿ ಒಂದೇ ದಿನದಲ್ಲಿ ನನ್ನ ರಿಸಲ್ಟನ್ನು ಕ್ಲಿಯರ್ ಆಗಿದೆ. ನನ್ನ ರಿಸಲ್ಟ್ ಕ್ಲಿಯರ್ ಆಗಿ ಬಂದಿದೆ. ಈಗ ಒಂದೇ ದಿನದಲ್ಲಿ ಪಾಸ್ ಅಂತ ಬಂದಿದೆ. ಅದಕ್ಕೆ ಕಾರಣ ಈಗ ನಾನು ತುಂಬ ಖುಷಿಯಲ್ಲಿ ಇದ್ದೇನೆ. ಫಸ್ಟ್ ಶಿಕ್ಷಣ ಸಚಿವರು ನಮ್ಮ ಮಧು ಬಂಗಾರಪ್ಪ ಸರ್ ಅವರು ಮತ್ತು ನಮ್ಮ ಶಾಸಕರಾದಂತಹ ಭೀಮಣ್ಣ ನಾಯಕ್ ಸರ್ ಅವರಿಗೂ ಕೂಡ ನಾನು ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಅವರ ಪ್ರಯತ್ನ ಶಿರಸಿಯ ಅಂಧ ವಿದ್ಯಾರ್ಥಿನಿಗೆ ಕಡೆಗೂ SSLC ಬೋರ್ಡ್ ಗುಡ್ ನ್ಯೂಸ್ ಕೊಟ್ಟಿದೆ. ಬೋರ್ಡ್ನ ಎಡವಟ್ಟಿನಿಂದಾಗಿ ಫೇಲ್ ಅಂತ ಹೇಳಿ ಫಲಿತಾಂಶದಲ್ಲಿ ತಿಳಿಸಲಾಗಿತ್ತು. ಇದೀಗ ರಿಪಬ್ಲಿಕ್ ಕನ್ನಡದಲ್ಲಿ ವರದಿ ಪ್ರಸಾರವಾದ ನಂತರದಲ್ಲಿ ಎಡವಟ್ಟನ್ನು ಸರಿ ಮಾಡಿಕೊಂಡಿದೆ ಪರೀಕ್ಷಾ ಮಂಡಳಿ. ಸಮಾಜ ವಿಜ್ಞಾನದಲ್ಲಿ ಪರೀಕ್ಷೆಗೇನೆ ಗೈರು ಅಂತ ಹೇಳಿ ಉಲ್ಲೇಖ ಮಾಡಲಾಗಿತ್ತು ರಿಸಲ್ಟ್ನಲ್ಲಿ. ಆದರೆ ಇದೀಗ 97 ಅಂಕವನ್ನು ನೀಡಿದೆ ಪರೀಕ್ಷಾ ಮಂಡಳಿಗೆ. ಆ ಮೂಲಕ 625ಕ್ಕೆ 603 ಅಂಕವನ್ನು ಗಳಿಸಿ ಉತ್ತೀರ್ಣರಾಗಿದ್ದಾರೆ ವಿದ್ಯಾರ್ಥಿನಿ ಲೀಸಾ. ಶಿರಸಿಯ ಅಂಧ ವಿದ್ಯಾರ್ಥಿನಿಗೆ ಕಡೆಗೂ ಗುಡ್ ನ್ಯೂಸ್ ಲಭ್ಯವಾಗಿದೆ. आगे भी अच्छा करना बेटा. हाँ हाँ कर जरा चल तू कर. ಬಿಸ್ಮಿಲ್ಲ. ಕಾಯಿ ಚಾಪು लड्डू पंजरी के लड्डू पूरा ले आगे भी अच्छा करना बेटा. हाँ हाँ कर जरा चल तू कर. ನಿನ್ನೆ SSLC 2025-26ನೇ ಸಾಲಿನ ಫಲಿತಾಂಶ ಪ್ರಕಟವಾಗಿತ್ತು. ನನ್ನ ರಿಸಲ್ಟ್ ಫೇಲ್ ಅಂತ ತೋರಿಸ್ತಾ ಇತ್ತು. ಆವಾಗ ನಾನು ತುಂಬ ಗೊಂದಲಕ್ಕೆ ಒಳಗಾಗಿದ್ದೆ. ನಾನು 6 ಸಬ್ಜೆಕ್ಟಿಗೆ ಅಟೆಂಡ್ ಆಗಿದ್ರೂ ಕೂಡ ಸೋಷಿಯಲ್ ಸೈನ್ಸ್ ಎಕ್ಸಾಮ್ನಲ್ಲಿ ನನಗೆ ಆಬ್ಸೆಂಟ್ ಅಂತ ತೋರಿಸ್ತಾ ಇತ್ತು. ಹಾಗಾಗಿ ನನ್ನ ರಿಸಲ್ಟ್ ಫೇಲ್ ಅಂತ ತೋರಿಸ್ತಾ ಇದ್ದು. ಆವಾಗ ನಮಗೆ ಏನು ಮಾಡಬೇಕು ಅಂತ ಅರ್ಥ ಆಗಲಿಲ್ಲ. ನಾನು ಮತ್ತು ನನ್ನ ತಂದೆಯವರು ಮತ್ತು ನಮ್ಮ ಶಾಲೆ ಶಿಕ್ಷಕರು ಎಲ್ಲ ಸೇರಿ ನಮ್ಮ ಮಾಧ್ಯಮಗಳಿಗೆ ಮತ್ತು ನಮ್ಮ ಶಾಸಕರಿಗೆ ಎಲ್ಲ ಸಂಪರ್ಕ ಮಾಡಿ ಒಂದೇ ದಿನದಲ್ಲಿ ನನ್ನ ರಿಸಲ್ಟನ್ನು ಕ್ಲಿಯರ್ ಆಗಿದೆ. ನನ್ನ ರಿಸಲ್ಟ್ ಕ್ಲಿಯರ್ ಆಗಿ ಬಂದಿದೆ. ಈಗ ಒಂದೇ ದಿನದಲ್ಲಿ ಪಾಸ್ ಅಂತ ಬಂದಿದೆ. ಅದಕ್ಕೆ ಕಾರಣ ಈಗ ನಾನು ತುಂಬ ಖುಷಿಯಲ್ಲಿ ಇದ್ದೇನೆ. ಫಸ್ಟ್ ಶಿಕ್ಷಣ ಸಚಿವರು ನಮ್ಮ ಮಧು ಬಂಗಾರಪ್ಪ ಸರ್ ಅವರು ಮತ್ತು ನಮ್ಮ ಶಾಸಕರಾದಂತಹ ಭೀಮಣ್ಣ ನಾಯಕ್ ಸರ್ ಅವರಿಗೂ ಕೂಡ ನಾನು ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಅವರ ಪ್ರಯತ್ನ ಶಿರಸಿಯ ಅಂಧ ವಿದ್ಯಾರ್ಥಿನಿಗೆ ಕಡೆಗೂ SSLC ಬೋರ್ಡ್ ಗುಡ್ ನ್ಯೂಸ್ ಕೊಟ್ಟಿದೆ. ಬೋರ್ಡ್ನ ಎಡವಟ್ಟಿನಿಂದಾಗಿ ಫೇಲ್ ಅಂತ ಹೇಳಿ ಫಲಿತಾಂಶದಲ್ಲಿ ತಿಳಿಸಲಾಗಿತ್ತು. ಇದೀಗ ರಿಪಬ್ಲಿಕ್ ಕನ್ನಡದಲ್ಲಿ ವರದಿ ಪ್ರಸಾರವಾದ ನಂತರದಲ್ಲಿ ಎಡವಟ್ಟನ್ನು ಸರಿ ಮಾಡಿಕೊಂಡಿದೆ ಪರೀಕ್ಷಾ ಮಂಡಳಿ. ಸಮಾಜ ವಿಜ್ಞಾನದಲ್ಲಿ
ಪರೀಕ್ಷೆಗೇನೆ ಗೈರು ಅಂತ ಹೇಳಿ ಉಲ್ಲೇಖ ಮಾಡಲಾಗಿತ್ತು ರಿಸಲ್ಟ್ನಲ್ಲಿ. ಆದರೆ ಇದೀಗ 97 ಅಂಕವನ್ನು ನೀಡಿದೆ ಪರೀಕ್ಷಾ ಮಂಡಳಿಗೆ. ಆ ಮೂಲಕ 625ಕ್ಕೆ 603 ಅಂಕವನ್ನು ಗಳಿಸಿ ಉತ್ತೀರ್ಣರಾಗಿದ್ದಾರೆ ವಿದ್ಯಾರ್ಥಿನಿ ಲೀಸಾ. ಶಿರಸಿಯ ಅಂಧ ವಿದ್ಯಾರ್ಥಿನಿಗೆ ಕಡೆಗೂ ಗುಡ್ ನ್ಯೂಸ್ ಲಭ್ಯವಾಗಿದೆ. आगे भी अच्छा करना बेटा. हाँ हाँ कर जरा कर तू कर. ಬಿಸ್ಮಿಲ್ಲ. ಖಾಯ ಚಾಪು ಲಡ್ಡು ಇಲ್ಲ ಪಂಜರಿಗೆ ಲಡ್ಡು ಪೂರಾಲೆ ಪೂರಾಲೆ. आगे भी अच्छा करना बेटा. हाँ हाँ कर जरा कर तू कर. ನಿನ್ನೆ SSLC 2025-26ನೇ ಸಾಲಿನ ಫಲಿತಾಂಶ ಪ್ರಕಟವಾಗಿತ್ತು. ನನ್ನ ರಿಸಲ್ಟ್ ಫೇಲ್ ಅಂತ ತೋರಿಸ್ತಾ ಇತ್ತು. ಆವಾಗ ನಾನು ತುಂಬ ಗೊಂದಲಕ್ಕೆ ಒಳಗಾಗಿದ್ದೆ. ನಾನು 6 ಸಬ್ಜೆಕ್ಟಿಗೆ ಅಟೆಂಡ್ ಆಗಿದ್ರೂ ಕೂಡ ಸೋಷಿಯಲ್ ಸೈನ್ಸ್ ಎಕ್ಸಾಮ್ನಲ್ಲಿ ನನಗೆ ಆಬ್ಸೆಂಟ್ ಅಂತ ತೋರಿಸ್ತಾ ಇತ್ತು. ಹಾಗಾಗಿ ನನ್ನ ರಿಸಲ್ಟ್ ಫೇಲ್ ಅಂತ ತೋರಿಸ್ತಾ ಇದ್ದು. ಆವಾಗ ನಮಗೆ ಏನು ಮಾಡಬೇಕು ಅಂತ ಅರ್ಥ ಆಗಲಿಲ್ಲ. ನಾನು ಮತ್ತು ನನ್ನ ತಂದೆಯವರು ಮತ್ತು ನಮ್ಮ ಶಾಲೆ ಶಿಕ್ಷಕರು ಎಲ್ಲ ಸೇರಿ ನಮ್ಮ ಮಾಧ್ಯಮಗಳಿಗೆ ಮತ್ತು ನಮ್ಮ ಶಾಸಕರಿಗೆ ಎಲ್ಲ ಸಂಪರ್ಕ ಮಾಡಿ ಒಂದೇ ದಿನದಲ್ಲಿ ನನ್ನ ರಿಸಲ್ಟನ್ನು ಕ್ಲಿಯರ್ ಆಗಿದೆ. ನನ್ನ ರಿಸಲ್ಟ್ ಕ್ಲಿಯರ್ ಆಗಿ ಬಂದಿದೆ. ಈಗ ಒಂದೇ ದಿನದಲ್ಲಿ ಪಾಸ್ ಅಂತ ಬಂದಿದೆ. ಅದಕ್ಕೆ ಕಾರಣ ಈಗ ನಾನು ತುಂಬ ಖುಷಿಯಲ್ಲಿ ಇದ್ದೇನೆ. ಫಸ್ಟ್ ಶಿಕ್ಷಣ ಸಚಿವರು ನಮ್ಮ ಮಧು ಬಂಗಾರಪ್ಪ ಸರ್ ಅವರು ಮತ್ತು ನಮ್ಮ ಶಾಸಕರಾದಂತಹ ಭೀಮಣ್ಣ ನಾಯಕ್ ಸರ್ ಅವರಿಗೂ ಕೂಡ ನಾನು ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಅವರ ಪ್ರಯತ್ನ